ನಾನು ಸವಾಲ್ ಹಾಕ್ತೀನಿ, ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಇಳಿಸ್ರಿ ನೋಡೋಣ. ನಾನು ಸವಾಲ್ ಹಾಕ್ತೀನಿ, ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಇಳಿಸ್ರಿ ನೋಡೋಣ. ಸೂಪರ್ ಮಾಮ. ಏನ್ಲ ನಮ್ಮ ಓರಿಕರನ್ನ ಯಾರೋ ರಚ್ಚಿಗೆ ಬಸ್ಬಿಟ್ಟವ್ರಿ, ಅಧ್ಯಕ್ಷನ್ ಇಳಿಸ್ರಿ ನೋಡೋಣ ಅಂತೈತಿ. ವಿಜೇಂದ್ರ ನಮಗ್ ಬೇಕಾಗಿಲ್ಲ, ನಾವು ಒಪ್ಕೊಳ್ಳೋದು ಇಲ್ಲ ಅಂತವ ರಮೇಶ್ ಜಾರಕಿಹೊಳಿ ಹೇಳೈತೆ ಕಣೆ. ಅದಕ್ಕೆ ಓರಿಕರ ಅದ್ ಹೆಂಗ್ ಇಳಿಸ್ತೀರ ಇಳಿಸಿ, ನಾನು ನೋಡ್ತೀನಿ. ನಿಮ್ಗೆ ಇನ್ನೂ ಹೊನ್ನಾಳಿ ಹೊಡೆತ ಗೊತ್ತಿಲ್ಲ ಅಂತವ ಅವಾಜ್ ಬಿಟ್ಟೈತೆ ಕಣೆ. ನಾ ಹೇಳ್ದೆ ಆಲ್ರೆಡಿ ಪದೇ ಪದೇ ಹೇಳಿ ಸರಿಯಲ್ಲ, ಒಂದು ಲೀಡರ್ಶಿಪ್ ಸರಿ ಇಲ್ಲ. ನಾನು ಬಿಜೆಪಿ ಪಕ್ಷ ಒಪ್ತೇನೆ, ವಿಜೇಂದ್ರ ಒಪ್ಪೋದಿಲ್ಲ. ನಾವ್ ಹೇಳ್ತೀವಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಾನು ಸವಾಲ್ ಹಾಕ್ತೀನಿ, ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಇಳಿಸ್ರಿ ನೋಡೋಣ. ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಇಳಿಸ್ರಿ ನೋಡೋಣ. ಇದ್ಯಾಕ್ಲ ಈ ಜಾರಕಿಹೊಳಿ ಬ್ರದರ್ಸು ಎಲ್ಲ ಕಡೆ ಅಧ್ಯಕ್ಷರನ್ನ ಇಳಿಸಕ್ಕೆ ಹಸ್ತಲೆ ಅವಿ. ಕಾಂಗ್ರೆಸ್ ಅಲ್ಲಿ ನೋಡಿದ್ರೆ ಸತೀಶ್ ರಂಪ ತೆಗೆದೈತಿ, ಬಿಜೆಪಿ ನೋಡಿದ್ರೆ ರಮೇಶ್ ರಂಗಾಗೈತಿ. ವಿರೋಧ ಪಕ್ಷನು ನಮ್ ಕೈಲಿ ಇರ್ಬೇಕು, ಆಡಳಿತ ಪಕ್ಷನು ನಮ್ ಕೈಲಿ ಇರ್ಬೇಕು. ಒಟ್ನಲ್ಲಿ ನಾವು ಅಂದ್ರೆ ರಾಜಕೀಯ, ರಾಜಕೀಯ ಅಂದ್ರೆ ನಾವು ಅನ್ನಂಗೆ ಮಾಡಕ್ಕೆ ಓಡಾಡ್ತಾವೆ ಕಣೆ. ಅದಕ್ಕೆ ನೋಡಿಲಿ ಡಿಕೆ ಡಿಚ್ಚಿ ಹೊಡೆದೈತೆ. ಅದೇ ಯಾರಿಗಾರು ಯಾವ್ದಾರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದೀನಿ ನಾನು. ಹೈಕಮಾಂಡ್ ನಾವು ಫೋನ್ ಮಾಡಬಹುದು ಅಂತ ಕಣ ಸತೀಶ್ಗೆ. ಅದಕ್ಕೆ ಸತೀಶ್ ಫುಲ್ ಉಲ್ಟಾ ಹೊಡೆದೈತಿ ನೋಡಲಿ. ಡಿ.ಕೆ. ಶಿವಕುಮಾರ್ ಬದಲಾವಣೆ ಮಾಡ್ಲಿಕ್ಕೆ ವೇಳೆ ಕಣ್ಣ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂತ ಪ್ರಶ್ನೆ ಉದ್ಭವ ಆಗೋಲ್ಲ. ಕುಂದ್ಕೊಂಡು ಮಕ ಕೊಟ್ಟು ಮಾತಾಡಕ್ಕಾಗೋದಿಲ್ವಲ್ಲ, ಅದಕ್ಕೆ ಇಂಡೈರೆಕ್ಟ್ ಆಗಿ ಹಿಂಗೆ ಬಾಣ ಹೊಡ್ಕೊಂತಿರುತ್ತವೆ. ಕಣೆ, ಆದ್ರೆ ಎರಡೂ ಪಾರ್ಟಿಲು ಹೈಕಮಾಂಡಿನ ಮಾತನ್ನ ಒಬ್ನು ಕೇಳ್ತಿಲ್ಲ. ಅವುಗಳ ಪಾರ್ಟಿಗೆ ಅವು ಕಿತ್ತಾಡ್ಕೊಂಡೆ ಕಾಲ ಕಳಿತಾವೆ ಕಣೆ. ಹೈಕಮಾಂಡಿಗೆ ಸೆಡ್ ಹೊಡಿದಲ್ಲೇ ಅಧಿಕಾರ ತಗೊಳಕ್ಕಾಗೋದಿಲ್ಲ ಕಣ್ಣ. ಹಂಗೆ ತಗೊಳ ಬುದ್ಧಿವಂತಿಕೆ ಇರೋದು ಜೋಶಿಗೆ ಮಾತ್ರ ಕಣಪ್ಪ. ಜೋಶಿ ಬಿಟ್ರೆ ಇನ್ನೊಂದೈತೆ ಕಣೆ, ಅಶೋಕು. ಕರಿಲ ಇಲ್ಲಿ ಅಶೋಕನ ಒಂದು ಜೋಕ್ ತೋರಿಸ್ತೀನಿ. ಅಣ್ಣ ಅಶೋಕಣ ಬಾರಪ್ಪ, ಇಲ್ಲಿ ಅಣ್ಣ ಕರಿತೈತೆ. ಈಗ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷನ ಕುರ್ಚಿಗೆ ಹೊಡೆದಾಡ್ತಾವಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತದ್ಲ ಅಶೋಕು? ಯಾವ ರೀತಿ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡಕ್ಕೆ ತಯಾರಿಲ್ಲೋ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಪದವಿ ಬಿಟ್ಕೊಡಕ್ಕೆ ಅವರು ತಯಾರಿಲ್ಲ. ಕೊನೆಗೆ ಇವ್ರು ಹಿಂಗೆ ಕಂಟಿನ್ಯೂ, ಅವ್ರ ಹಂಗೆ ಕಂಟಿನ್ಯೂ. ಈ ಗೊಂದಲ ಅಂತೂ ಕಂಟಿನ್ಯೂ ಆಗೇ ಆಗುತ್ತೆ. ಶಬ್ಬಾಷ್. ಈಗ ಬಿಜೆಪಿ ಅಧ್ಯಕ್ಷನ ಕುರ್ಚಿ ಕಿತ್ತಾಡ್ತಾವಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀಯಪ್ಪ ಅಶೋಕಣ್ಣ? ನೋಡಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಕೇಂದ್ರದ ನಾಯಕರು ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆ ತಲೆಬಾಗಿ ನಡೆಯುವಂಥದ್ದು ವಿರೋಧ ಪಕ್ಷದ ನಾಯಕನಾದಂತ ನನ್ನ ಕರ್ತವ್ಯ. ಇಲ್ಲಿಗೆ ಇವತ್ತಿನ ಕಥಾ ಪ್ರಸಂಗ ಮುಗಿದು ಕನ್ನಡ. ಶಿವನಿ ಶಂಭುಲಿಂಗ.